ಸೂಪರ್ ಆಗಿದೆ ಪಿಕ್ಚರು. ನಮ್ಮ ಜಾಕಿ ಅಪ್ಪು ಪಿಕ್ಚರ್ ಬಂದಾಗ ಅವತ್ತು ನೋಡಿದೀರಾ ನಮ್ಮ ಸ್ಟೈಲ್ ನ. ಇವತ್ತು ಕೂಡ ಒಂದು ಹುಚ್ಚ ಗೆಟಪಲ್ಲೇ ಬಂದಿದೀವಿ. ಒಳ್ಳೆ ಹಾಡುಗಳು ಮಿಸ್ ಮಾಡ್ಕೊಂತ ಇದ್ವಿ. ಈ ಮುಖಾಂತರ ಈ ಎಕ್ಕ ಪಿಕ್ಚರ್ ಮುಖಾಂತರ ಹಾಡು ಡ್ಯಾನ್ಸ್ ಎಲ್ಲ ಸೂಪರ್ ಆಗಿ ಬಂದಿದೆ. ಎಕ್ಕ ಮಾರ್ 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 ಎಕ್ಕ ಮಾರ್ 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 ಎಕ್ಕ ಮಾರ್ 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 ಎಕ್ಕ ಮಾರ್ ಜಾಕಿ ಬೇರೆ ಲೆವೆಲ್, ಇದೇ ಬೇರೆ ಲೆವೆಲ್. ಸೂಪರ್ ಆಗಿತ್ತು. ಈ ತರ ಒಳ್ಳೆ ಪಿಕ್ಚರ್ ಗಳು ಕೊಡ್ತಾರೆ, ಕ್ಯಾರೆಕ್ಟರ್ ಗಳು ಕೊಡಿ ಈ ತರ ನಮ್ಗೆ. ನಾವು ಕೂಡ ಆ ತರ ಬರೋದಕ್ಕೆ ಇಷ್ಟ ಪಡ್ತೀವಿ. ಜೈ ಅಪ್ಪು ಬಾಸ್. ಮೂವಿ ಬಹಳ ಚೆನ್ನಾಗಿದೆ. ಎಕ್ಕ ಮೂವಿ ಬಹಳ ಚೆನ್ನಾಗಿದೆ. ಯುವ ರಾಜ್ಕುಮಾರ್ ಅಂತೂ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನಾವು ಹಾಡು ಪ್ರಮೋಷನ್ ಹೋಗಿದ್ವಿ, ಬೆಂಗಲ್ ಬಂಗಾರಿ ತುಂಬಾ ಟೈಮ್ ಕೊಟ್ಟಿದ್ದಾರೆ ನಮಗೆ. ಅದು ವಿಡಿಯೋನು ಇದೆ ನನ್ನ ಹತ್ರ. ಎಲ್ಲ ಬಂದು ಥಿಯೇಟರ್ ಅಲ್ಲೇ ನೋಡಿ ಕನ್ನಡ ಫಿಲಂ ನ. ಕನ್ನಡ ಉಳಿಸಿ, ಕನ್ನಡಗೆ ರಕ್ಷಣೆ ಕೊಡಿ, ಕನ್ನಡವನ್ನು ಉಳಿಸಿ. ಎಲ್ಲ ಬಂದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಮೂವಿ ಬಹಳ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇನ್ನ ಚೆನ್ನಾಗಿದೆ. ಈಗ ತುಂಬಾ ಚೆನ್ನಾಗಿದೆ ಫಿಲಂ. 100 ಡೇಸ್ ಪಕ್ಕ ಎಕ್ಕ 100 ಡೇಸ್ ಪಕ್ಕ ಹೇಳಿದ್ದಾರೆ ಸಂಜನಾ ಅಕ್ಕ. ಸರ್ ಕನ್ನಡ ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರಮಂದಿರಲ್ಲೇ ನೋಡ್ಬೇಕು. ನಮ್ ಕನ್ನಡನ ಉಳಿಸ್ಬೇಕು. ಎಲ್ಲರಿಗೂ ಅದೇ ಬೇಡ್ಕೊಂಡು ನಾವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಮೂವಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಯುವರಾಜ್ ಕುಮಾರ್ ಅವರ ಅಭಿನಯ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅರ್ಧದವರೆಗೂ ಚೆನ್ನಾಗಿದೆ, ಮುಂದೆ ಚೆನ್ನಾಗಿದೆ. ದಾಖಲೆ ಮಾಡೋದೇನಿದ್ರು ದೊಡ್ಡ ಮನೆಯವ್ರು ಮಾತ್ರನೇ. ಅದನ್ನ ಕಲಿಬೇಕು, ಸುಮ್ಮನೆ ಅವ್ರನ್ನ ಇದು ಮಾಡಬಾರ್ದು. ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಹೇಳ್ತಾ ಇದೆ, ನಮ್ಮ ಅಪ್ಪು ಬಾಸ್ ಹೆಸರು ಉಳಿಸೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಯುವಣ್ಣನೇ. ಅದು ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು. ನಮ್ಮ ಅಪ್ಪಣ್ಣ ಎಲ್ಲೂ ಹೋಗಿಲ್ಲ, ನಮ್ಮ ಯುವಣ್ಣನ ಜೊತೆಲೇ ಇದ್ದಾರೆ. ಅವ್ರ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ. ನಮ್ಮ ಅಪ್ಪು ಬಾಸು ನಮ್ಮ ಯುವಣ್ಣನ ಕಾಪಾಡ್ತಾ ಇದಾರೆ ಅಂತ ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ. ಯುವಣ್ಣ ನನ್ಗೆ ದೇವ್ರ ತರ ಸೇಮು. ಅಪ್ಪಣ್ಣನ್ಗೆ ಯಾವ ತರ ಮನ್ಸಿದೆಯೋ ದಾನ ಧರ್ಮದಲ್ಲೇ ಆಗ್ಲಿ ಏನ್ರಲ್ಲೇ ಆಗ್ಲಿ ಅದೇ ತರ ನನ್ಗೆ ನಾಯಿ ಕಚ್ಚಿ ಇಷ್ಟು ದಪ್ಪ ಆಗ್ಬಿಟ್ಟಿದ್ ಕಾಲು ನನ್ಗೆ ಕಾಲ್ ರೆಡಿ ಮಾಡ್ಸಿದೆ ನಮ್ಮ ಯುವಣ್ಣ. ಆದ್ರೆ ನಿಜವಾಗ್ಲೂ ನಮ್ಮ ಯುವಣ್ಣ ನಮ್ಮ ಅಪ್ಪಣ್ಣನ ಹೆಸರು ಉಳಿಸೋ ಏಕೈಕ ವ್ಯಕ್ತಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ದೊಡ್ಡ ಇನ್ನೊಂದು ಬಂದು ಅವ್ರಿಗೆ ಬಂದು ಯೂತ್ ಪವರ್ ಸ್ಟಾರ್ ಯುವ ರಾಜ್ಕುಮಾರ್ ಅಂತ ಬಿಟ್ಕೊಡ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಆದ್ರೆ ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ ನಿರೀಕ್ಷೆಗೂ ಮೀರಿ ಪಿಕ್ಚರ್ ಬಂದಿದೆ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಅದೇ ತರ ಬರ್ಲಿ ಅಂತ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಡೈರೆಕ್ಟರ್ಗೂ ಒಂದು ನನ್ನ ಕಡೆಯಿಂದ ಹ್ಯಾಂಡ್ಸ್ ಆಫ್.